ಜನರಿಗೆ ಕಡಲೆಕಾಯಿ ಪರಿಷೆ ಅಂದ್ರೆ ಅಚ್ಚುಮೆಚ್ಚು. ಏನ್ ಮಿಸ್ ಮಾಡಿದ್ರು ಪರಿಷೆ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟನೇ ಪಡೋದಿಲ್ಲ. ಐತಿಹಾಸಿಕ ಕಡಲೆಕಾಯಿ ಪರಿಷೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಈ ಸಲ ಜನರಿಗಿಂತ ವ್ಯಾಪಾರಿಗಳೇ ಸಖತ್ ಖುಷಿಯಾಗಿದ್ದಾರೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ದಿನಗಣನೆ. ನವೆಂಬರ್ 25ರಿಂದ ವಿಶ್ವ ಪ್ರಸಿದ್ಧ ಕಡಲೆಕಾಯಿ ಪರಿಷೆ. ಬಸವನಗುಡಿಯ ಕಡಲೆಕಾಯಿ ಪರಿಷೆ ಬೆಂಗಳೂರಿಗರ ಒನ್ ಆಫ್ ದಿ ಫೇವರೆಟ್ ಇವೆಂಟ್. ಕಾರ್ತಿಕ ಮಾಸದಲ್ಲಿ ನಡೆಯೋ ಕಡಲೆಕಾಯಿ ಪರಿಷೆಗೆ ರಾಜಧಾನಿಯ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ. ನವೆಂಬರ್ 25ರಿಂದ ವಿಶ್ವ ಪ್ರಸಿದ್ಧ ಕಡಲೆಕಾಯಿ ಪರಿಷೆ ಶುರುವಾಗಲಿದೆ. ಪ್ರತಿ ವರ್ಷದಂತೆ ಕಡಲೆಕಾಯಿ ಪರಿಷೆಗೆ ದೂರ ದೂರುಗಳಿಂದ ವ್ಯಾಪಾರಿಗಳು ಆಗಮಿಸ್ತಾ ಇದ್ದು, ಈ ಸಲ ಅವರ ಸಂತಸಕ್ಕೆ ಪಾರವೇ ಇಲ್ಲದಂತಾಗಿದೆ. ಹೌದು, ನವೆಂಬರ್ 25 ಮತ್ತು 26 2 ದಿನ ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನ ಆವರಣದಲ್ಲಿ ವಿಶೇಷ ಪೂಜೆ ಪುನಸ್ಕಾರ, ಧಾರ್ಮಿಕ ಕೈಂಕರ್ಯಗಳ ಸಮೇತ ವಿಜೃಂಭಣೆಯ ಪರಿಷೆ ನಡೆಯಲಿದೆ. ಈಗಾಗಲೇ ಬಿಬಿಎಂಪಿ ಅಗತ್ಯ ಸಿದ್ಧತೆ ನಡೆಸುತ್ತಿದೆ. ಇಷ್ಟು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಮಳಿಗೆಗಳಿಂದ ಯಾವುದೇ ಶುಲ್ಕ ಪಡೆಯದಿರಲು ತೀರ್ಮಾನಿಸಲಾಗಿದ್ದು, ವ್ಯಾಪಾರಿಗಳು ಫುಲ್ ಖುಷಿಯಾಗಿದ್ದಾರೆ. ಹೌದು ಮೇಡಮ್, ಅದೇ ತರಾನೇ ಹೇಳ್ತಾ ಇದ್ದೀರಾ, ಸುಂಕ ಇಲ್ಲ ಅಂತಾನೆ. ಹೌದು ಮೇಡಮ್. ವ್ಯಾಪಾರ ಏನು ನಿರೀಕ್ಷೆ ಇದೆ? ಏನ ದೇವ್ರಿಚ್ಛೆ ಮೇಡಮ್, ನಮ್ದೇನಿಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ನಮಗೇನಿಲ್ಲ, ಸುಂಕ ಇಲ್ಲ ಅಂದರೆ ನಮಗೂ ಒಳ್ಳೇದಲ್ವಾ, ಚೆನ್ನಾಗಿ ವ್ಯಾಪಾರ ಆಗಲಿ ಅಷ್ಟೇ ಸಾಕು. ಸೊ ಈ ವರ್ಷದಿಂದ ಶುರುವಾಗಿದೆ, ಕಂಟಿನ್ಯೂ ಆಗಲಿ ಅಂತೀರಾ? ಹೌದು ಮೇಡಮ್, ಹಂಗೆ ಆದ್ರೂ ಪರವಾಗಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ಸುಂಕ ಇದ್ರೆ ನಮಗೂ ಸ್ವಲ್ಪ ತೊಂದರೆನೇ, ಸುಂಕ ಇಲ್ಲ ಅಂದರೆ ಸ್ವಲ್ಪ ಪರವಾಗಿಲ್ಲ, ವ್ಯಾಪಾರ ಮಾಡ್ಬೋದು. ಬೀದಿ ಬದಿ ವ್ಯಾಪಾರಿಗಳಿಂದ ಸುಂಕ ಸಂಗ್ರಹಿಸಲು ಟೆಂಡರ್ ವ್ಯವಸ್ಥೆ ಇದೆ. ಹೀಗಿದ್ದರೂ ಕಳೆದ ಬಾರಿ ಹಣ ವಸೂಲಿ ಮಾಡಲಾಗಿತ್ತು ಅನ್ನೋ ದೂರುಗಳು ಕೇಳಿ ಬಂದಿವೆ. ಹೀಗಾಗಿ ಈ ವರ್ಷ ಸುಂಕ ವಸೂಲಾತಿ ಟೆಂಡರ್ ಕೈಬಿಡಬೇಕು. ಪರಿಷೆಯಲ್ಲಿ ಅವಕಾಶ ನೀಡಲಾದ ಮಳಿಗೆಗಳಿಂದ ಯಾವುದೇ ಶುಲ್ಕ ಪಡೆಯದಂತೆ ರಾಮಲಿಂಗಾರೆಡ್ಡಿ ಸೂಚಿಸಿದ್ದಾರೆ. ಗುತ್ತಿಗೆದಾರರು, ಪರಿಷೆಯಲ್ಲಿ ಆಟಿಕೆಗಳು, ಕಡಲೆಕಾಯಿ ಮಾರಾಟಗಾರರು, ಇನ್ನಿತರ ಮಳಿಗೆಗಳಿಂದ ಹಣ ವಸೂಲಿ ಮಾಡಿದ್ದು ಕಂಡು ಬಂದ್ರೆ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಲಿದ್ದಾರೆ ಅಂತ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜನರಿಗೆ ಕಡಲೆಕಾಯಿ ಪರಿಷೆ ಅಂದ್ರೆ ಅಚ್ಚುಮೆಚ್ಚು. ಏನ್ ಮಿಸ್ ಮಾಡಿದ್ರು ಪರಿಷೆ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟನೇ ಪಡೋದಿಲ್ಲ. ಐತಿಹಾಸಿಕ ಕಡಲೆಕಾಯಿ ಪರಿಷೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಈ ಸಲ ಜನರಿಗಿಂತ ವ್ಯಾಪಾರಿಗಳೇ ಸಖತ್ ಖುಷಿಯಾಗಿದ್ದಾರೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ದಿನಗಣನೆ. ನವೆಂಬರ್ 25ರಿಂದ ವಿಶ್ವ ಪ್ರಸಿದ್ಧ ಕಡಲೆಕಾಯಿ ಪರಿಷೆ. ಬಸವನಗುಡಿಯ ಕಡಲೆಕಾಯಿ ಪರಿಷೆ ಬೆಂಗಳೂರಿಗರ ಒನ್ ಆಫ್ ದಿ ಫೇವರೆಟ್ ಇವೆಂಟ್. ಕಾರ್ತಿಕ ಮಾಸದಲ್ಲಿ ನಡೆಯೋ ಕಡಲೆಕಾಯಿ ಪರಿಷೆಗೆ ರಾಜಧಾನಿಯ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ. ನವೆಂಬರ್ 25ರಿಂದ ವಿಶ್ವ ಪ್ರಸಿದ್ಧ ಕಡಲೆಕಾಯಿ ಪರಿಷೆ ಶುರುವಾಗಲಿದೆ. ಪ್ರತಿ ವರ್ಷದಂತೆ ಕಡಲೆಕಾಯಿ ಪರಿಷೆಗೆ ದೂರ ದೂರುಗಳಿಂದ ವ್ಯಾಪಾರಿಗಳು ಆಗಮಿಸ್ತಾ ಇದ್ದು, ಈ ಸಲ ಅವರ ಸಂತಸಕ್ಕೆ ಪಾರವೇ ಇಲ್ಲದಂತಾಗಿದೆ. ಹೌದು, ನವೆಂಬರ್ 25 ಮತ್ತು 26 2 ದಿನ ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನ ಆವರಣದಲ್ಲಿ ವಿಶೇಷ ಪೂಜೆ ಪುನಸ್ಕಾರ, ಧಾರ್ಮಿಕ ಕೈಂಕರ್ಯಗಳ ಸಮೇತ ವಿಜೃಂಭಣೆಯ ಪರಿಷೆ ನಡೆಯಲಿದೆ. ಈಗಾಗಲೇ ಬಿಬಿಎಂಪಿ ಅಗತ್ಯ ಸಿದ್ಧತೆ ನಡೆಸುತ್ತಿದೆ. ಇಷ್ಟು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಮಳಿಗೆಗಳಿಂದ ಯಾವುದೇ ಶುಲ್ಕ ಪಡೆಯದಿರಲು ತೀರ್ಮಾನಿಸಲಾಗಿದ್ದು, ವ್ಯಾಪಾರಿಗಳು ಫುಲ್ ಖುಷಿಯಾಗಿದ್ದಾರೆ. ಹೌದು ಮೇಡಮ್, ಅದೇ ತರಾನೇ ಹೇಳ್ತಾ ಇದ್ದೀರಾ, ಸುಂಕ ಇಲ್ಲ ಅಂತಾನೆ. ಹೌದು ಮೇಡಮ್. ವ್ಯಾಪಾರ ಏನು ನಿರೀಕ್ಷೆ ಇದೆ? ಏನ ದೇವ್ರಿಚ್ಛೆ ಮೇಡಮ್, ನಮ್ದೇನಿಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ನಮಗೇನಿಲ್ಲ, ಸುಂಕ ಇಲ್ಲ ಅಂದರೆ ನಮಗೂ ಒಳ್ಳೇದಲ್ವಾ, ಚೆನ್ನಾಗಿ ವ್ಯಾಪಾರ ಆಗಲಿ ಅಷ್ಟೇ ಸಾಕು. ಸೊ ಈ ವರ್ಷದಿಂದ ಶುರುವಾಗಿದೆ, ಕಂಟಿನ್ಯೂ ಆಗಲಿ ಅಂತೀರಾ? ಹೌದು ಮೇಡಮ್, ಹಂಗೆ ಆದ್ರೂ ಪರವಾಗಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ಸುಂಕ ಇದ್ರೆ ನಮಗೂ ಸ್ವಲ್ಪ ತೊಂದರೆನೇ, ಸುಂಕ ಇಲ್ಲ ಅಂದರೆ ಸ್ವಲ್ಪ ಪರವಾಗಿಲ್ಲ, ವ್ಯಾಪಾರ ಮಾಡ್ಬೋದು. ಬೀದಿ ಬದಿ ವ್ಯಾಪಾರಿಗಳಿಂದ ಸುಂಕ ಸಂಗ್ರಹಿಸಲು ಟೆಂಡರ್ ವ್ಯವಸ್ಥೆ ಇದೆ. ಹೀಗಿದ್ದರೂ ಕಳೆದ ಬಾರಿ ಹಣ ವಸೂಲಿ ಮಾಡಲಾಗಿತ್ತು ಅನ್ನೋ ದೂರುಗಳು ಕೇಳಿ ಬಂದಿವೆ. ಹೀಗಾಗಿ ಈ ವರ್ಷ ಸುಂಕ ವಸೂಲಾತಿ ಟೆಂಡರ್ ಕೈಬಿಡಬೇಕು. ಪರಿಷೆಯಲ್ಲಿ ಅವಕಾಶ ನೀಡಲಾದ ಮಳಿಗೆಗಳಿಂದ ಯಾವುದೇ ಶುಲ್ಕ ಪಡೆಯದಂತೆ ರಾಮಲಿಂಗಾರೆಡ್ಡಿ ಸೂಚಿಸಿದ್ದಾರೆ. ಗುತ್ತಿಗೆದಾರರು, ಪರಿಷೆಯಲ್ಲಿ ಆಟಿಕೆಗಳು, ಕಡಲೆಕಾಯಿ ಮಾರಾಟಗಾರರು, ಇನ್ನಿತರ ಮಳಿಗೆಗಳಿಂದ ಹಣ ವಸೂಲಿ ಮಾಡಿದ್ದು ಕಂಡು ಬಂದ್ರೆ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಲಿದ್ದಾರೆ ಅಂತ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಜನರಿಗೆ ಕಡಲೆಕಾಯಿ ಪರಿಷೆ ಅಂದ್ರೆ ಅಚ್ಚುಮೆಚ್ಚು. ಏನ್ ಮಿಸ್ ಮಾಡಿದ್ರು ಪರಿಷೆ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟನೇ ಪಡೋದಿಲ್ಲ. ಐತಿಹಾಸಿಕ ಕಡಲೆಕಾಯಿ ಪರಿಷೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಈ ಸಲ ಜನರಿಗಿಂತ ವ್ಯಾಪಾರಿಗಳೇ ಸಖತ್ ಖುಷಿಯಾಗಿದ್ದಾರೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ದಿನಗಣನೆ. ನವೆಂಬರ್ 25ರಿಂದ ವಿಶ್ವ ಪ್ರಸಿದ್ಧ ಕಡಲೆಕಾಯಿ ಪರಿಷೆ. ಬಸವನಗುಡಿಯ ಕಡಲೆಕಾಯಿ ಪರಿಷೆ ಬೆಂಗಳೂರಿಗರ ಒನ್ ಆಫ್ ದಿ ಫೇವರೆಟ್ ಇವೆಂಟ್. ಕಾರ್ತಿಕ ಮಾಸದಲ್ಲಿ ನಡೆಯೋ ಕಡಲೆಕಾಯಿ ಪರಿಷೆಗೆ ರಾಜಧಾನಿಯ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ. ನವೆಂಬರ್ 25ರಿಂದ ವಿಶ್ವ ಪ್ರಸಿದ್ಧ ಕಡಲೆಕಾಯಿ ಪರಿಷೆ ಶುರುವಾಗಲಿದೆ. ಪ್ರತಿ ವರ್ಷದಂತೆ ಕಡಲೆಕಾಯಿ ಪರಿಷೆಗೆ ದೂರ ದೂರುಗಳಿಂದ ವ್ಯಾಪಾರಿಗಳು ಆಗಮಿಸ್ತಾ ಇದ್ದು, ಈ ಸಲ ಅವರ ಸಂತಸಕ್ಕೆ ಪಾರವೇ ಇಲ್ಲದಂತಾಗಿದೆ. ಹೌದು, ನವೆಂಬರ್ 25 ಮತ್ತು 26 2 ದಿನ ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನ ಆವರಣದಲ್ಲಿ ವಿಶೇಷ ಪೂಜೆ ಪುನಸ್ಕಾರ, ಧಾರ್ಮಿಕ ಕೈಂಕರ್ಯಗಳ ಸಮೇತ ವಿಜೃಂಭಣೆಯ ಪರಿಷೆ ನಡೆಯಲಿದೆ. ಈಗಾಗಲೇ ಬಿಬಿಎಂಪಿ ಅಗತ್ಯ ಸಿದ್ಧತೆ ನಡೆಸುತ್ತಿದೆ. ಇಷ್ಟು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಮಳಿಗೆಗಳಿಂದ ಯಾವುದೇ ಶುಲ್ಕ ಪಡೆಯದಿರಲು ತೀರ್ಮಾನಿಸಲಾಗಿದ್ದು, ವ್ಯಾಪಾರಿಗಳು ಫುಲ್ ಖುಷಿಯಾಗಿದ್ದಾರೆ. ಹೌದು ಮೇಡಮ್, ಅದೇ ಥರನೇ ಹೇಳ್ತಾ ಇದ್ದೀರಾ, ಸುಂಕ ಇಲ್ಲ ಅಂತಾನೆ. ಹೌದು ಮೇಡಮ್. ಹೆಂಗ್ ವ್ಯಾಪಾರ ಏನ್ ನಿರೀಕ್ಷೆ ಇದೆ? ಏನು ದೇವ್ರಿಚ್ಛೆ ಮೇಡಮ್, ನಮ್ದೇನಿಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ನಮಗೇನಿಲ್ಲ, ಸುಂಕ ಇಲ್ಲ ಅಂದರೆ ನಮಗೂ ಒಳ್ಳೇದಲ್ವಾ, ಚೆನ್ನಾಗಿ ವ್ಯಾಪಾರ ಆಗಲಿ ಅಷ್ಟೇ ಸಾಕು. ಸೊ ಈ ವರ್ಷದಿಂದ ಶುರುವಾಗಿದೆ, ಕಂಟಿನ್ಯೂ ಆಗಲಿ ಅಂತೀರಾ? ಹೌದು ಮೇಡಮ್, ಹಂಗೆ ಆದ್ರೂ ಪರವಾಗಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ಸುಂಕ ಇದ್ರೆ ನಮಗೂ ಸ್ವಲ್ಪ ತೊಂದರೆನೇ, ಸುಂಕ ಇಲ್ಲ ಅಂದರೆ ಸ್ವಲ್ಪ ಪರವಾಗಿಲ್ಲ, ವ್ಯಾಪಾರ ಮಾಡ್ಬೋದು. ಬೀದಿ ಬದಿ ವ್ಯಾಪಾರಿಗಳಿಂದ ಸುಂಕ ಸಂಗ್ರಹಿಸಲು ಟೆಂಡರ್ ವ್ಯವಸ್ಥೆ ಇದೆ. ಹೀಗಿದ್ದರೂ ಕಳೆದ ಬಾರಿ ಹಣ ವಸೂಲಿ ಮಾಡಲಾಗಿತ್ತು ಅನ್ನೋ ದೂರುಗಳು ಕೇಳಿಬಂದಿವೆ. ಹೀಗಾಗಿ ಈ ವರ್ಷ ಸುಂಕ ವಸೂಲಾತಿ ಟೆಂಡರ್ ಕೈಬಿಡಬೇಕು. ಪರಿಷೆಯಲ್ಲಿ ಅವಕಾಶ ನೀಡಲಾದ ಮಳಿಗೆಗಳಿಂದ ಯಾವುದೇ ಶುಲ್ಕ ಪಡೆಯದಂತೆ ರಾಮಲಿಂಗಾರೆಡ್ಡಿ ಸೂಚಿಸಿದ್ದಾರೆ. ಗುತ್ತಿಗೆದಾರರು, ಪರಿಷೆಯಲ್ಲಿ ಆಟಿಕೆಗಳು, ಕಡಲೆಕಾಯಿ ಮಾರಾಟಗಾರರು, ಇನ್ನಿತರ ಮಳಿಗೆಗಳಿಂದ ಹಣ ವಸೂಲಿ ಮಾಡಿದ್ದು ಕಂಡುಬಂದ್ರೆ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಲಿದ್ದಾರೆ ಅಂತ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜನರಿಗೆ ಕಡಲೆಕಾಯಿ ಪರಿಷೆ ಅಂದ್ರೆ ಅಚ್ಚುಮೆಚ್ಚು. ಏನ್ ಮಿಸ್ ಮಾಡಿದ್ರು ಪರಿಷೆ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟನೇ ಪಡೋದಿಲ್ಲ. ಐತಿಹಾಸಿಕ ಕಡಲೆಕಾಯಿ ಪರಿಷೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಈ ಸಲ ಜನರಿಗಿಂತ ವ್ಯಾಪಾರಿಗಳೇ ಸಖತ್ ಖುಷಿಯಾಗಿದ್ದಾರೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ದಿನಗಣನೆ. ನವೆಂಬರ್ 25ರಿಂದ ವಿಶ್ವ ಪ್ರಸಿದ್ಧ ಕಡಲೆಕಾಯಿ ಪರಿಷೆ. ಬಸವನಗುಡಿಯ ಕಡಲೆಕಾಯಿ ಪರಿಷೆ ಬೆಂಗಳೂರಿಗರ ಒನ್ ಆಫ್ ದಿ ಫೇವರೆಟ್ ಇವೆಂಟ್. ಕಾರ್ತಿಕ ಮಾಸದಲ್ಲಿ ನಡೆಯೋ ಕಡಲೆಕಾಯಿ ಪರಿಷೆಗೆ ರಾಜಧಾನಿಯ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ. ನವೆಂಬರ್ 25ರಿಂದ ವಿಶ್ವ ಪ್ರಸಿದ್ಧ ಕಡಲೆಕಾಯಿ ಪರಿಷೆ ಶುರುವಾಗಲಿದೆ. ಪ್ರತಿ ವರ್ಷದಂತೆ ಕಡಲೆಕಾಯಿ ಪರಿಷೆಗೆ ದೂರ ದೂರುಗಳಿಂದ ವ್ಯಾಪಾರಿಗಳು ಆಗಮಿಸ್ತಾ ಇದ್ದು, ಈ ಸಲ ಅವರ ಸಂತಸಕ್ಕೆ ಪಾರವೇ ಇಲ್ಲದಂತಾಗಿದೆ. ಹೌದು, ನವೆಂಬರ್ 25 ಮತ್ತು 26 2 ದಿನ ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನ ಆವರಣದಲ್ಲಿ ವಿಶೇಷ ಪೂಜೆ ಪುನಸ್ಕಾರ, ಧಾರ್ಮಿಕ ಕೈಂಕರ್ಯಗಳ ಸಮೇತ ವಿಜೃಂಭಣೆಯ ಪರಿಷೆ ನಡೆಯಲಿದೆ. ಈಗಾಗಲೇ ಬಿಬಿಎಂಪಿ ಅಗತ್ಯ ಸಿದ್ಧತೆ ನಡೆಸುತ್ತಿದೆ. ಇಷ್ಟು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಮಳಿಗೆಗಳಿಂದ ಯಾವುದೇ ಶುಲ್ಕ ಪಡೆಯದಿರಲು ತೀರ್ಮಾನಿಸಲಾಗಿದ್ದು, ವ್ಯಾಪಾರಿಗಳು ಫುಲ್ ಖುಷಿಯಾಗಿದ್ದಾರೆ. ಹೌದು ಮೇಡಮ್, ಅದೇ ಥರನೇ ಹೇಳ್ತಾ ಇದ್ದೀರಾ, ಸುಂಕ ಇಲ್ಲ ಅಂತಾನೆ. ಹೌದು ಮೇಡಮ್. ಹೆಂಗ್ ವ್ಯಾಪಾರ ಏನ್ ನಿರೀಕ್ಷೆ ಇದೆ? ಏನು ದೇವ್ರಿಚ್ಛೆ ಮೇಡಮ್, ನಮ್ದೇನಿಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ನಮಗೇನಿಲ್ಲ, ಸುಂಕ ಇಲ್ಲ ಅಂದರೆ ನಮಗೂ ಒಳ್ಳೇದಲ್ವಾ, ಚೆನ್ನಾಗಿ ವ್ಯಾಪಾರ ಆಗಲಿ ಅಷ್ಟೇ ಸಾಕು. ಸೊ ಈ ವರ್ಷದಿಂದ ಶುರುವಾಗಿದೆ, ಕಂಟಿನ್ಯೂ ಆಗಲಿ ಅಂತೀರಾ? ಹೌದು ಮೇಡಮ್, ಹಂಗೆ ಆದ್ರೂ ಪರವಾಗಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ಸುಂಕ ಇದ್ರೆ ನಮಗೂ ಸ್ವಲ್ಪ ತೊಂದರೆನೇ, ಸುಂಕ ಇಲ್ಲ ಅಂದರೆ ಸ್ವಲ್ಪ ಪರವಾಗಿಲ್ಲ, ವ್ಯಾಪಾರ ಮಾಡ್ಬೋದು. ಬೀದಿ ಬದಿ ವ್ಯಾಪಾರಿಗಳಿಂದ ಸುಂಕ ಸಂಗ್ರಹಿಸಲು ಟೆಂಡರ್ ವ್ಯವಸ್ಥೆ ಇದೆ. ಹೀಗಿದ್ದರೂ ಕಳೆದ ಬಾರಿ ಹಣ ವಸೂಲಿ ಮಾಡಲಾಗಿತ್ತು ಅನ್ನೋ ದೂರುಗಳು ಕೇಳಿಬಂದಿವೆ. ಹೀಗಾಗಿ ಈ ವರ್ಷ ಸುಂಕ ವಸೂಲಾತಿ ಟೆಂಡರ್ ಕೈಬಿಡಬೇಕು. ಪರಿಷೆಯಲ್ಲಿ ಅವಕಾಶ ನೀಡಲಾದ ಮಳಿಗೆಗಳಿಂದ ಯಾವುದೇ ಶುಲ್ಕ ಪಡೆಯದಂತೆ ರಾಮಲಿಂಗಾರೆಡ್ಡಿ ಸೂಚಿಸಿದ್ದಾರೆ. ಗುತ್ತಿಗೆದಾರರು, ಪರಿಷೆಯಲ್ಲಿ ಆಟಿಕೆಗಳು, ಕಡಲೆಕಾಯಿ ಮಾರಾಟಗಾರರು, ಇನ್ನಿತರ ಮಳಿಗೆಗಳಿಂದ ಹಣ ವಸೂಲಿ ಮಾಡಿದ್ದು ಕಂಡುಬಂದ್ರೆ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಲಿದ್ದಾರೆ ಅಂತ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.